ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ವಿಜಯನಗರದ ಹೊಸಪೇಟೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಬಿರುಗಾಳಿ ಮಳೆಗೆ ಬೃಹತ್ ಮರ, ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಿಜಯನಗರದ ಹೊಸಪೇಟೆಯಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಬಿರುಗಾಳಿ ಮಳೆಗೆ ಬೃಹತ್ ಮರ, ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಹೊಸಪೇಟೆಯ ಎಪಿಎಂಸಿ ರಸ್ತೆಯ ಬಳಿ ಈ ಒಂದು ಘಟನೆ ನಡೆದಿದೆ. ಇನ್ನು ರಸ್ತೆಗೆ ಬೃಹತ್ ಮರ ಬಿದ್ದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಫುಟ್ಪಾತ್ಗಾಗಿ ತೋಡಿರೋ ಮಣ್ಣು ಕುಸಿದು ಈ ಒಂದು ಅವಘಡ ಸಂಭವಿಸಿದೆ. ಇವತ್ತು ಸುರಿದಿರುವಂತಹ ವಿಜಯನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಆ ಒಂದು ಹಿನ್ನೆಲೆ ಬೃಹತ್ ಮರ ಮತ್ತೆ ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದೆ, ರೋಡಿಗೆ ಬಿದ್ದಿದೆ. ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲೂ ಕೂಡ ಎಷ್ಟು ದೊಡ್ಡ ಗಾತ್ರದ ಮರ ನೆಲಕ್ಕೆ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ರಸ್ತೆಯಲ್ಲಿ ಸಾಕಷ್ಟು ಜನ ಸಂಚಾರ ಮಾಡ್ತಾ ಇರ್ತಾರೆ. ಆದರೆ ಅದೃಷ್ಟವಶಾತ್ ಯಾರೊಬ್ಬರಿಗೂ ಕೂಡ ಯಾವುದೇ ರೀತಿಯಲ್ಲಿ ಒಂದು ತೊಂದರೆ ಆಗಿಲ್ಲ. ಹೊಸಪೇಟೆಯ ಎಪಿಎಂಸಿ ಬಳಿ ಈ ಒಂದು ಘಟನೆ ನಡೆದಿರೋದು. ಇನ್ನು ಅಲ್ಲಿ ಫುಟ್ಪಾತ್ಗಾಗಿ ಮಣ್ಣನ್ನು ಕೂಡ ತೋಡಿದ್ರು. ಆ ಒಂದು ಕಾರಣ ಆ ಮಣ್ಣು ಕುಸಿದ್ರಿಂದ ಈ ಒಂದು ಅವಘಡ ಸಂಭವಿಸಿದೆ. ಮರದ ಪಕ್ಕದಲ್ಲಿ ಫುಟ್ಪಾತ್ ಮಾಡೋದಕ್ಕೋಸ್ಕರ ಒಂದು ಮಣ್ಣನ್ನು ತೋಡಿರ್ತಾರೆ. ಹಾಗಾಗಿ ಬೇರೆಲ್ಲ ಸಡಿಲಾಗಿರುತ್ತೆ. ಇನ್ನು ಮಳೆ ಕೂಡ ಧಾರಾಕಾರವಾಗಿ ಬಂದಿದೆ. ಹಾಗಾಗಿ ಒಂದು ಬೃಹತ್ ಮರ ಜೊತೆಗೆ ಲೈಟ್ ಕಂಬಗಳು ಕೂಡ ನೆಲಕ್ಕೆ ಬಿದ್ದಿದೆ. ರಸ್ತೆಗೆ ಮರ ಬಿದ್ದಿದ್ರಿಂದ ಸಾಕಷ್ಟು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದೆ.